ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ಕವಿಯ ಉಪಕಾರದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈಗ ಒಬ್ಬ ರಾಜ ತನ್ನ ವೇಷವನ್ನ ಬದಲಾಯಿಸಿಕೊಂಡು ಮಾರು ವೇಷದಲ್ಲಿ ಏನನ್ನೋ ನೋಡ್ಬೇಕು ಅಂತೇಳಿ ಗುಪ್ತಚರ ರೂಪದಲ್ಲಿ ಹೋದ. ಅವನ ಅರಮನೆಯ ಸ್ವಲ್ಪ ದೂರದಲ್ಲಿ ಒಂದು ನದಿ ಹರಿತಾ ಇತ್ತು. ಆ ನದಿಯ ಪಕ್ಕದಲ್ಲಿ ಸಾಕಷ್ಟು ಜನ ಎಮ್ಮೆಗಳನ್ನ ದನಗಳನ್ನ ತಗೊಂಡ್ಬರ್ತಾ ಇದ್ರು, ಅವಕ್ಕೆ ನೀರು ಕುಡಿಸ್ತಾ ಇದ್ರು, ಮತ್ತೆ ಆ ನದಿಯಲ್ಲಿ ಎಮ್ಮೆಯನ್ನ ತೊಳಿತಾ ಇದ್ರು. ಅದೇ ನದಿ ಪಕ್ಕದಲ್ಲಿ ಯಾವುದೋ ಒಬ್ಬ ಕವಿ ಬಂದು ಕೂತ ಒಂದು ಮರದ ಕೆಳಗಡೆ ಕೂತ್ಕೊಂಡು ಅವನು ಏನೇನೋ ಬಡಬಡಿಸ್ತಾ ಇದ್ದ, ಏನೇನೋ ಹೇಳ್ತಾ ಇದ್ದ. ಆವಾಗ ರಾಜ ಆ ಕವಿಯ ಪಕ್ಕದಲ್ಲಿ ಹೋದ, ಅಲ್ಲಿ ಕಿವಿ ಕೊಟ್ಟು ಕೇಳೋದಿಕ್ಕೆ ಪ್ರಾರಂಭ ಮಾಡಿದ. ಅಷ್ಟೊತ್ತಿಗೆ ಏನಾಗ್ತಿತ್ತು ಅಂದ್ರೆ, ಕೆಳಗಡೆ ನದಿಯಲ್ಲಿ ಒಬ್ಬ ವ್ಯಕ್ತಿ ಎಮ್ಮೆಯ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಬೆನ್ನನ್ನ ಗಸ ಗಸ ಉಜ್ತಾ ಇದ್ದ. ಆವಾಗ ಕವಿ ಒಂದು ಲೈನ್ ಹಾಡು ತಯಾರು ಮಾಡ್ದ. ಅದು ಹೇಗಿತ್ತು ಕೇಳ್ರಿ. ಗಸ ಗಸ ತಿಕ್ಕುತ್ತಿ ಮೇಲೆ ನೀರು ಹಾಕುತ್ತಿ, ತಿಳಿದೆ ನಾ ನಿನ್ನ ಮನಸ, ಈ ತರ ತಯಾರು ಮಾಡ್ತಾ ಇದ್ದ ಹಾಡನ್ನ. ಯಾಕೆ ಮನುಷ್ಯ ಯಾಕೆ ಗಸಗಸ ತಿಕ್ತಾನೆ, ಯಾಕೆ ಎಮ್ಮೆ ಇರ್ತಾ ಇದೆ ಬೆನ್ನ ಮೇಲೆ ನೀರು ಹಾಕ್ತಾನೆ? ಸ್ವಾರ್ಥಿ ಇದ್ದಾನೆ ಮನುಷ್ಯ. ಅವನಿಗೆ ಎಮ್ಮೆಯಿಂದ ಲಾಭ ಇದೆ, ಸಗಣಿ ಗೊಬ್ಬರ ಬರ್ತದೆ, ಹಾಲು ಬರ್ತದೆ, ಎಲ್ಲ ಬರ್ತದೆ ಅಲ್ವಾ. ಇದನ್ನ ಈ ಕವಿತೆಯ ಒಂದು ಲೈನ್ ಅನ್ನ ರಾಜ ಕೇಳಿಸ್ಕೊಂಡ್ಬಿಟ್ಟ. ಅರ್ಥ ಆಯ್ತಿಲ್ಲ? ಅಷ್ಟಾದ್ಮೇಲೆ ಇನ್ನು ಇವತ್ತು ರಾತ್ರಿ ಹೋಯ್ತು, ರಾಜ ಹೋಗಿ ಮಲಗದ. ಇನ್ನು ನಾಳೆ ಬೆಳಿಗ್ಗೆ ಆಯ್ತು. ನಾಳೆ ಬೆಳಿಗ್ಗೆ ಆದ ತಕ್ಷಣ ರಾಜನಲ್ಲಿಗೆ 4 ದಿವಸಕ್ಕೆ 3 ದಿವಸಕ್ಕೆ 5 ದಿವಸಕ್ಕೆ ಹಿಂಗೆಲ್ಲ ಒಬ್ಬ ಕ್ಷೌರಿಕ ಬರ್ತಾ ಇದ್ದ. ಕ್ಷೌರಿಕ ಅಂದ್ರೆ ಹಜಾಮ, ಏನ್ ಮಾಡೋದಿಕ್ಕೆ, ಕಟಿಂಗ್ ಶೇವಿಂಗ್ ಮಾಡೋದಿಕ್ಕೆ ಹೇಳ್ತಿರಲ್ಲ ಹಂಗೆ. ಅವನು ಅದನ್ನ ಶಾಣೆ ಅಂತಾರಲ್ಲ, ಅದನ್ನ ಗಸ ಗಸ ತಿಕ್ತಾ ಇದ್ದ, ಮ್ಯಾಲೆ ಸ್ವಲ್ಪ ನೀರು ಚಿಮ್ಸಿ ತಿಕ್ತಾ ಇದ್ದ. ಆವಾಗ ರಾಜನಿಗೆ ಈ ಕವಿತೆಯ ಈ ಕವಿ ಲೈನ್ ನೆನಪಾಯ್ತು. ರಾಜ ಅಂದ, ಗಸ ಗಸ ತಿಕ್ಕುತ್ತೀಯ ಮೇಲೆ ನೀರು ಹಾಕುತ್ತೀಯ, ತಿಳಿದೆ ನಾ ನಿನ್ನ ಮನಸ ಮಾತಾ ಅಂತ ಬಿಟ್ಟ ರಾಜ. ಅವಾಗ ಅವನು ಹೆದರಿ ಗಡಗಡ ಗಡಗಡ ನಡ್ಕೋದಿಕ್ ಪ್ರಾರಂಭ ಆದ. ಯಾರು? ಕ್ಷೌರಿಕ ರಾಜನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ದ. ರಾಜ, ನನಗೆ ಮರಣದಂಡನೆ ಶಿಕ್ಷೆ ಕೊಡಬೇಡ, ನನ್ನನ್ನು ಘಾತ ಮಾಡಬೇಡ, ನಾನು ತಪ್ಪು ಮಾಡಿಬಿಟ್ಟೆ. ರಾಜನಿಗೆ ಗೊತ್ತಾಗ್ತಿಲ್ಲ, ರಾಜನಿಗೆ ಏನು ಗೊತ್ತಾಗ್ತಿಲ್ಲ, ಇವನು ಯಾಕಿಂತದ್ ಮಾಡ್ತಿದ್ದಾನೆ ಅಂತೇಳಿ. ರಾಜ ಸಮಾಧಾನ ಮಾಡಿ ಕೇಳ್ದ, ಏನಾಯ್ತಪ್ಪ ಅಂತ ಕೇಳ್ದ. ಆವಾಗ ಕ್ಷೌರಿಕ ಹೇಳ್ದ, ಇಂದು ಮಂತ್ರಿಗಳೆಲ್ಲ ಸೇರಿ ನನಗಿಷ್ಟು ದುಡ್ಡು ಕೊಟ್ಟಿದ್ರು ನಿನ್ನೆ, ಇವತ್ತು ನಿನ್ನನ್ನು ಕ್ಷೌರ ಮಾಡ್ಬೇಕಿದ್ರೆ, ನಿನ್ನ ಗಡ್ಡ ಮೀಸೆ ತೆಗಿಬೇಕಿದ್ರೆ ಈ ಚಾಕುನಿಂದ ನಿನ್ನನ್ನು ಕುತ್ತಿಗೆ ಕೊಯ್ದು ಸಾಯಿಸೋದಿಕ್ಕೆ ನನಗೆ ಹೇಳಿದ್ರು ಅಂತ ಸತ್ಯ ಹೇಳಿಬಿಟ್ಟ. ಯಾರು? ಕ್ಷೌರಿಕ. ಆವಾಗ ರಾಜನಿಗೆ ಅನಿಸ್ತು, ಕವಿಯ ಒಂದು ಕವಿತೆಯ ಇಷ್ಟು ಸಣ್ಣ ಒಂದು ಲೈನ್ನಿಂದ ಇವತ್ತು ನನ್ನ ಪ್ರಾಣ ಉಂಟು ಅಂತ ಹೇಳಿ ಆ ಕ್ಷೌರಿಕನನ್ನು ಕ್ಷಮೆ ಮಾಡಿಬಿಟ್ಟ. ಆ ಕವಿಯನ್ನು ತಗೊಂಬಂದು ಇಲ್ಲಿ ರಾಜ್ಯದಲ್ಲಿ ಅವನಿಗೆ ಸಾಕಷ್ಟು ಗೌರವಗಳಿಂದ ಅವನನ್ನ ಕಂಡ ರಾಜ. ಕವಿ ಹೇಳ್ದ, ಕವಿ ರಾಜನಿಗೊಂದು ಮಾತಂದ, ನಾನು ಅಪಾಂಗ ಇದ್ದೀನಿ, ನನ್ನಲ್ಲಿ ಆ ಯೋಗ್ಯತೆ ಇಲ್ಲ. ನಾನು ಕವಿ ಇದ್ದೀನಿ, ಆದರೆ ನನ್ನಲ್ಲಿ ನಾನು ಅಪಾಂಗ ಇದ್ದೀನಿ. ರಾಜ, ನೀನು ಸಮೃದ್ಧ ಇದೆಯಾ, ಮತ್ತೆ ನಿನ್ನ ಅಂಗಾಂಗಗಳು ವ್ಯವಸ್ಥಿತವಾಗಿದ್ದಾವೆ. ನೀನು ಕೇವಲ ನನ್ನ ಕವಿತೆಯಿಂದಾಗಿ ನಿನ್ನ ಒಂದು ಪ್ರಾಣ ಉಳಿತೀವತ್ತು. ಇನ್ನು ಅಕಸ್ಮಾತ್ ನೀನೇನಾರ ಜಿನೇಂದ್ರ ಭಗವಾನರ ವಚನವನ್ನ ಏನಾರು ನೀನು ಅಕಸ್ಮಾತ್ ಕೇಳಿದ್ರೆ, ಅಂದ್ರೆ ಜಿನವಾಣಿಯನ್ನು ನೀನು ಕೇಳಿದ್ರೆ, ರಾಜ ನೀನು ಅಹಮಿಂದ್ರ ಪದವಿಗೆ ಹೋಗ್ತೀಯ, ಇಲ್ಲ ಅಂದ್ರೆ ಮೋಕ್ಷಕ್ಕೆ ಹೋಗ್ತೀಯ ಅಂತ ಹೇಳಿಬಿಟ್ಟ ಅವನು. ರಾಜ ಇದನ್ನೆಲ್ಲ ತ್ಯಾಗ ಮಾಡಿ ದಿಗಂಬರ ಮುನಿ ದೀಕ್ಷೆ ತಿಳ್ಕೊಂಡು ಸಿದ್ಧಾಂತ ಶಾಸ್ತ್ರಗಳನ್ನ ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡ್ದ.